ಫ್ರೆಂಡ್, ನಿನ್ನೆ 23 ತಾರೀಕು ನಿನ್ನೆ ರಾತ್ರಿ ನನಗೆ ಐಫೋನ್ 16 ಕೇವಲ 999ಕ್ಕೆ ನಿನಗೆ ಸಿಕ್ತು ಫ್ರೆಂಡ್. ಟೋಟಲ್ ಆಗಿ ನಿನ್ನೆ ಬಿಗ್ ಬಿಲಿಯನ್ ಡೇಸ್ ನಡೀತಿತ್ತು 23ನೇ ತಾರೀಕು ರಾತ್ರಿ. ನಾನು ಕಾಯ್ತಾ ಇದ್ದೆ 12 ಗಂಟೆ, ಸುಮಾರು 12:10 ಆಗಿತ್ತು ಫ್ರೆಂಡ್. ಆ ಒಂದು ಟೈಮ್ನಲ್ಲಿ ನಾನು ಓಪನ್ ಮಾಡಿದಾಗ ಫ್ಲಿಪ್ಕಾರ್ಟ್ ಓಪನ್ ಮಾಡಿದಾಗ ಬಿಗ್ ಬಿಲಿಯನ್ ಡೇಸ್ ನಡೀತಿತ್ತು. ಅದರಲ್ಲಿ ನನಗೆ ಐಫೋನ್ 16 ಕೇವಲ 999ಕ್ಕೆ ನನಗೆ ಬಂದಿತ್ತು ಆಫರ್. ಅಂತ ಕ್ಲಿಕ್ ಮಾಡಿ ನಾ ಆಲ್ರೆಡಿ ಆರ್ಡರ್ ಮಾಡಿದ್ದಾಯಿತು. ಕೇವಲ ಇದೊಂದು 7 ದಿವಸದಲ್ಲಿ ನನ್ನ ಕೈಯಲ್ಲಿ ಐಫೋನ್ 16 ಕೇವಲ 999 ರೂಪಾಯಿಗೆ ನನ್ನ ಕೈಯಲ್ಲಿ ಸಿಗಲಿದೆ ಫ್ರೆಂಡ್. ನನಗಂತೂ ತುಂಬಾನೇ ಖುಷಿ ಆಯ್ತು ಫ್ರೆಂಡ್. ನಿನ್ನೆ ಬಿಗ್ ಬಿಲಿಯನ್ ಡೇಸ್ ನಿನ್ನೆ ಸ್ಟಾರ್ಟ್ ಆಗಿದ್ದು ನನಗೆ ತುಂಬಾನೇ ಒಳ್ಳೇದಾಯ್ತು ಫ್ರೆಂಡ್. ಹೇಳ್ಬೇಕಂದ್ರೆ ಐಫೋನ್ 16 ತಗೊಂತೀನಲ್ಲ ಅಂತ ನನಗೆ ಕನಸಾಗಿತ್ತು. ಅದು ಈಗ ಐಫೋನ್ 16 ಅದು ಬಿಗ್ ಬಿಲಿಯನ್ ಡೇಸ್ ನಲ್ಲಿ ಕೇವಲ 999ಗೆ ನನಗೆ ಸಿಕ್ಕಿದೆ ಫ್ರೆಂಡ್. ಅನ್ಕೊಂಡಿದ್ರೆ ಇದು ತಪ್ಪು ಫ್ರೆಂಡ್. ಫ್ರೆಂಡ್, ಯಾವುದೇ ಕಾರಣಕ್ಕೂ ಕೂಡ 1000 ರೂಪಾಯಿಗೆ ಐಫೋನ್ 16 ಫ್ಲಿಪ್ಕಾರ್ಟ್ನಲ್ಲಿ ಸಿಗುತ್ತಾನೆ ಫ್ರೆಂಡ್. ಯಾವುದೇ ಕಾರಣಕ್ಕೂ ಸಿಗಲ್ಲ. ನೀವು ಎಷ್ಟೇ ಕಣ್ಣಿಗೂ ಎಣ್ಣೆ ಬಿಟ್ಕೊಂಡು ರಾತ್ರಿ ಹಗಲೆಲ್ಲ ಫೋನ್ ಹಿಡ್ಕೊಂಡು ನೋಡಿದ್ರು ಕೂಡ ಸಿಗಲ್ಲ. ಅವರು ಒಂದು ಪ್ಲಾನ್ ಮಾಡಿದ್ದಾರೆ ಫ್ರೆಂಡ್. ಯಾವ ರೀತಿ ಪ್ಲಾನ್ ಅಂದ್ರೆ, ಕಮ್ಮಿ ರೇಟಿಗೆ, ಕೇವಲ ಕಮ್ಮಿ ರೇಟಿಗೆ ನಿಮಗೆ ಸಿಗುತ್ತೆ. ಕೇವಲ 1000 ರೂಪಾಯಿಗೆ ಐಫೋನ್ 16 ಅದು ಇದು ಅಂತ ಆಸೆ ಹುಟ್ಟಿಸ್ತಾರೆ. ಕಾರಣ ಏನಪ್ಪಾ ಅಂದ್ರೆ, ಅವತ್ತಿನ ದಿನ ಈ 23 ನಿನ್ನ ರಾತ್ರಿ 23 ತಾರೀಕು ಬಿಗ್ ಬಿಲಿಯನ್ ಡೇಸ್ ಆಗಿ ಅಮೆಝಾನ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ನಡೀತಲ್ಲ, ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಮ್ಮಿ ರೇಟಿಗೆ ಎಲ್ಲವನ್ನು ಕೂಡ ಸ್ವಲ್ಪ ಕಮ್ಮಿ ಮಾಡಿರ್ತಾರೆ ರೇಟ್. ಅಷ್ಟು ತುಂಬಾನೇ ಅಲ್ಲ, 10-20 ಸಾವಿರ ಕಮ್ಮಿ ಮಾಡಿರ್ತಾರೆ. ನೀವೇನ್ ಮಾಡ್ತೀರಾ ಅಂದ್ರೆ 1000 ರೂಪಾಯಿ ಸಿಗುತ್ತೆ, 500 ರೂಪಾಯಿ ಸಿಗುತ್ತೆ ಅಂತ ನೀವು ಅದನ್ನ ಪದೇ ಪದೇ ಓಪನ್ ಮಾಡ್ತೀರಾ. ಓಪನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ನಿಮಗೆ ಅದು ಆಫರ್ ಸಿಗಲ್ಲ. 1000 ರೂಪಾಯಿದ್ದು 500 ರೂಪಾಯಿದ್ದು ದೊಡ್ಡ ಲಕ್ಷಗಂಟಲೆ ಇರುವಂತ ವಸ್ತು ಸಿಗಲ್ಲ ನಿಮಗೆ. 16 Pro ಅವೇನು ಸಿಗಲ್ಲ. ಅಲ್ಲಿ ನಿಮ್ಗೆ ಆಸೆ ಏನು ಹುಟ್ಟುತ್ತೆ ಅಂದ್ರೆ ಕಮ್ಮಿ ರೇಟ್ ಆಗಿರುತ್ತೆ. ಆವಾಗ 80,000 ರೂಪಾಯಿ ಇತ್ತು, ಈಗ 45,000 ರೂಪಾಯಿ ಇದೆ, ಈಗ 53,000 ರೂಪಾಯಿ ಇದೆ, 51,000 ರೂಪಾಯಿ ಇದೆ, ಆರಾಮಿದೆ ತಗೋಬೇಕು ಅಂತ ನೀವು ಅಲ್ಲೇನೋ ಪರ್ಚೇಸ್ ಮಾಡ್ತೀರಿ ಅಂತ ಅವ್ರಿಗೆ ಗೊತ್ತು. ಅದೇ ಒಂದು ಪಾಯಿಂಟ್ ಇಟ್ಕೊಂಡು 1000 ರೂಪಾಯಿಗೆ 500 ರೂಪಾಯಿಗೆ ಪ್ರಾಡಕ್ಟ್ ಕೊಡ್ತಾ ಇದ್ದೀವಿ ಅಂತ ಅವ್ರು ಹೇಳಿ ಜನನ ಅಷ್ಟು ಕರೆಸಿ, ಆ ಒಂದು ವೆಬ್ಸೈಟ್ಗೆ ಅಷ್ಟು ಕರೆಸಿ ಅಲ್ಲಿ ಆಸೆ ಹುಟ್ಟಿಸ್ತಾರೆ ಫ್ರೆಂಡ್. ಕಮ್ಮಿ ಆದವ ರೇಟ್ ನೋಡ್ತಾರೆ. ಫಸ್ಟಿಗೆ ಜಾಸ್ತಿ ಇರುತ್ತೆ. ಅವು ಯಾವಾಗ ಓಪನ್ ಮಾಡಿದಾಗ ಅವ ಮೊಬೈಲ್ ಬೆಲೆ ಜಾಸ್ತಿ ಇರುತ್ತೆ. ಮೊಬೈಲು ಹಾಗೆ ಲ್ಯಾಪ್ಟಾಪ್ ಏನೋ ಇರ್ಕೊಳ್ಳಿ, ಅವ ಜಾಸ್ತಿ ಇರುತ್ತೆ. ಈ ಟೈಮ್ ನೋಡಿದಾಗ ಸ್ವಲ್ಪ ಕಮ್ಮಿ ಇರುತ್ತೆ ಫ್ರೆಂಡ್. ಒಂದು 10-20 ಸಾವಿರ ಕಮ್ಮಿ ಇರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಜನಕ್ಕೆ ಆಸೆ ಹುಟ್ಟಿ ತಗೊಳ್ಳುವಂತ ಮೊಮೆಂಟ್ ಬರುತ್ತೆ ಫ್ರೆಂಡ್. ಯಾಕಪ್ಪ ಅಂದ್ರೆ ಓಪನ್ ಮಾಡಿದಾಗ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಕಮ್ಮಿ ರೇಟಿಗೆ ಸಿಗ್ತಾ ಇದೆ ಅಂತ. ಅವಾಗ ಜನ ತಗೊಂತಾರೆ. ಆ ತಗೊಂಡಾಗ ಏನಾಗುತ್ತೆ ಅಂದ್ರೆ ಆ ಒಂದು ರೇಟ್ ಯಾವಾಗ ಕಮ್ಮಿ ಆಗಿರುತ್ತೆ ಫ್ರೆಂಡ್. ಅವರು ಒಂದು 3-4 ತಿಂಗಳು ಬಿಟ್ಟು ನೋಡಿರ್ತಾರೆ ಆ ಬೆಲೆ. ಆಲ್ಮೋಸ್ಟ್ ಅವ್ರು ನೋಡಿ ಒಂದು ತಿಂಗಳಿಗೆ ಕಮ್ಮಿ ಆಗಿರುತ್ತೆ. ಇದರಲ್ಲಿ ಸ್ವಲ್ಪ ಕಮ್ಮಿ ಆಗಿರ್ಬೋದು ಅಂದ್ರೆ ತಗೊಂಡ್ಬಿಡ್ತಾರೆ. ಅದೇ ಉದ್ದೇಶಕ್ಕೆ ಅವರು ಪ್ಲಾನ್ ಮಾಡಿಕೊಂಡು ಬಿಗ್ ಬಿಲಿಯನ್ ಡೇಸ್ ಅವರು ಈ ರೀತಿ ಪ್ಲಾನ್ ಮಾಡಿಕೊಂಡು ಜನನೆಲ್ಲ ಕರೆಸ್ತಾರೆ. ಅವತ್ತಿನ ರಾತ್ರಿ ಎಲ್ಲ ಕರೆಸಿ ಬೇಕಂತ ಸ್ವಲ್ಪ ಕಮ್ಮಿ ರೇಟಿಗೆ ಕೊಡ್ತಾರೆ ಫ್ರೆಂಡ್. ಅದೇ ನಾನು ನೋಡಿದಾಗ ಐಫೋನ್ 16 ಜಸ್ಟ್ 47,000 ರೂಪಾಯಿ ಇತ್ತು. 47,000 ರೂಪಾಯಿ ಇತ್ತು. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ 53,000, 56,000 ತೋರಿಸುತ್ತೆ ಫ್ರೆಂಡ್. ಏನ್ ತಿಳ್ಕೊಬೇಕು ಅದನ್ನ. ಆಮೇಲೆ ನೆಕ್ಸ್ಟ್ ಒಬ್ಬೊಬ್ರಿಗೆ ಆಲ್ಮೋಸ್ಟ್ 1 ವಾರಕ್ಕಿಂತ ಮುಂಚೆ ಸಿಗುತ್ತೆ. ಅವರ ಒಂದು ಮೆಂಬರ್ಶಿಪ್ಗೆ 1 ವಾರಕ್ಕಿಂತ ಮುಂಚೆಗೆ ಅವ್ರಿಗೆ ಬಿಟ್ಟಿದ್ದಾರೆ. ಆದ್ರೆ ಇಲ್ಲಿ ಸಾಮಾನ್ಯ ಜನ ಕ್ಲಿಕ್ ಮಾಡಿದ ತಕ್ಷಣ ಜಾಸ್ತಿ ಆಗಕ್ಕಂತ ಹೋಗುತ್ತೆ. ಅಲ್ಲ 47,000 ರೂಪಾಯಿ ಅಂದ್ರೆ ಮತ್ತೆ ಅದು ಸ್ಟಾಕ್ ಖಾಲಿ ಆಗಿದೆ ಅಂತ ಬರುತ್ತೆ. ಈ ರೀತಿ ನಿನ್ನೆ ರಾತ್ರಿ ಬರ್ತಾ ಇತ್ತು ಫ್ರೆಂಡ್. ಹೇಳ್ಬೇಕು ಅಂದ್ರೆ ಯಾರ್ಯಾರು ಏನು ತಗೊಂಡ್ರು ಗೊತ್ತಿಲ್ಲ. ಅಕಸ್ಮಾತ್ ಯಾರ್ಯಾರಿಗೆ ಏನು ಸಿಕ್ಕಿರ್ಬೋದು ಅನ್ಕೊಂಡು ನನಗಂತೂ 16 Pro ಜಸ್ಟ್ 500 ರೂಪಾಯಿಗೆ 1000 ರೂಪಾಯಿಗೆ ನಾನು ನೋಡಿಲ್ಲ. ಇಲ್ಲಿ ಹೇಳ್ತಾರೆ ಭಾಳ ಜನ ಸೋಷಿಯಲ್ ಮೀಡಿಯಾದಲ್ಲಿ, ನಾನು ಇಲ್ಲಿ ಕೇಳಿಲ್ಲ. 500 ರೂಪಾಯಿ ಸಿಗುತ್ತೆ, 1000 ರೂಪಾಯಿ ಸಿಗುತ್ತೆ ಅನ್ನೋದಕ್ಕೂ ಎಲ್ಲ ಕೇಳಿಲ್ಲ. ಆದರೆ ಈ ಒಂದು ವಿಷಯ ನಾನು ನೋಡಿದ್ದು ನಿಜ. 47,000 53,000, 56,000 ಗೊತ್ತು. ಆಮೇಲೆ 70,000 ಗಂಟು ಕೂಡ ಜಂಪ್ ಆಗ್ತಾ ಇತ್ತು ರೇಟು. ಅಲ್ಲಿ ಏನು ನಡೆಯುತ್ತೆ ಅಂತ ನನಗೆ ಗೊತ್ತಿಲ್ಲ. ನಾನು ನೋಡಿದ್ದು ಕರೆ ಇದು 1000 ರೂಪಾಯಿ 500 ರೂಪಾಯಿ ನನಗಂತೂ ಕೂಡ ಗೊತ್ತಿಲ್ಲ. ಆದರೆ ನಾನು ವಿಡಿಯೋ ಯಾಕೆ ಮಾಡಿದೆ ಅಂದರೆ ಭಾಳ ಜನ ಈ ಒಂದು ವಿಡಿಯೋ ನೋಡ್ತಾರೆ, ಕ್ಲಿಕ್ ಮಾಡಿ ನೋಡ್ತಾರೆ. ಅವ್ರಿಗೆ ಆಗಿದ್ದು ಅನುಭವ ಇದೇ ಆಗಿರುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಫ್ರೆಂಡ್. ಇದರಿಂದ ನಿಮ್ಗೆ ಏನಾದರೂ ಬೇಜಾರಾದರೆ ನನ್ನಿಂದ ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ನೋಡಲ್ಲ,
ವಿಡಿಯೋನ ನೋಡಲ್ಲ, ನೋಡ್ಬೇಕು ಅನ್ನೋ ಉದ್ದೇಶಕ್ಕೆ ಈ ಒಂದು ಮೂಮೆಂಟ್ನ ತಂದು ಇಟ್ಟಿದ್ದೀನಿ ನಾನು. 99 ರೂಪಾಯಿಗೆ 999 ಐಫೋನ್ ಸಿಕ್ಕಿದೆ. ಅವ್ರು ಒಟ್ಟು ಓಡಿಸ್ಕೊಂಡು ಕ್ಲಿಕ್ ಮಾಡ್ತಾರೆ, ಅವ್ರಿಗೂ ಕೂಡ ಇದೇ ಅನುಭವ ಆಗಿರುತ್ತೆ ಅನ್ನೋ ಉದ್ದೇಶಕ್ಕೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಅಕಸ್ಮಾತ್ ನಿಮ್ಗೆ ಯಾರಾದರೂ ಆ ರೀತಿ ದುಡ್ಡು ಸಿಕ್ಕಿದ್ರೆ ಕಮೆಂಟ್ ಮಾಡ್ಬೋದು ನನಗೆ ಸಿಕ್ಕಿದೆ ಅಂತ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗಿ ತಿಳ್ಕೊಂತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಟೇಕ್ ಕೇರ್, ಬಾಯ್.